ಎಲ್ಲರೂ ಬಾಸ್. ಕನ್ಫೆಷನ್ ರೂಮ್ ನಲ್ಲಿ ನಿಮ್ಮನ್ನು ಈ ಲೋಕಕ್ಕೆ ಪರಿಚಯಿಸಿದವರು, ಆಕ್ಟಿವಿಟಿ ರೂಮ್ ನಲ್ಲಿ ನಿಮ್ಮ ಬದುಕಿಗೆ ಹೊಸ ಅರ್ಥ ಕೊಟ್ಟವರು. ಈ ಇಬ್ಬರಲ್ಲಿ ಒಬ್ಬರನ್ನಷ್ಟೇ ಭೇಟಿಯಾಗಲು ಆಯ್ಕೆ ಮಾಡಿಕೊಳ್ಳಬೇಕು. ಬಿಗ್ ಬಾಸ್ ಮನೆಯಲ್ಲಿ ಫ್ಯಾಮಿಲಿ ವೀಕ್ ನಡೀತಿರೋದು ನಿಮಗೆ ಗೊತ್ತಿರಬಹುದು. ಆದರೆ ಈ ಫ್ಯಾಮಿಲಿ ವೀಕ್ ಅಲ್ಲಿ ಧನುಷ್ ಅವರಿಗೆ ಬಿಗ್ ಬಾಸ್ ಅವರು ಒಂದು ದೊಡ್ಡ ಟ್ವಿಸ್ಟ್ ಅನ್ನ ಕೊಟ್ಬಿಟ್ಟಿದ್ದಾರೆ. ಈ ಟ್ವಿಸ್ಟ್ ಸಿಕ್ಕಾಪಟ್ಟೆ ಕಷ್ಟಕರವಾಗಿದೆ ಧನುಷ್ ಅವರಿಗೆ. ಧನುಷ್ ಅವರು ಸ್ವತಃ ಕಣ್ಣೀರನ್ನೇ ಹಾಕ್ಬಿಟ್ಟಿದ್ದಾರೆ. ಧನುಷ್ ಅವರು ಅಷ್ಟೇ ಅಲ್ಲ, ಮನೆ ಮಂದಿನೂ ಕೂಡ ಕಣ್ಣೀರನ್ನ ಹಾಕ್ಬಿಟ್ರು. ಸೊ ಬೆಳಗ್ಗೆ ಗೊತ್ತಿರಬಹುದು ನಿಮಗೆ, ಈಗಾಗಲೇ ಸೂರಜ್ ಮತ್ತೆ ರಾಶಿಕಾ ಅವರ ಫ್ಯಾಮಿಲಿಗಳು ಆಲ್ರೆಡಿ ಬಿಗ್ ಬಾಸ್ ಮನೆಗೆ ಬಂದಾಯಿತು. ಆದರೆ ಈಗ ಧನುಷ್ ಅವರಿಗೆ 2 ಚಾನ್ಸ್ ಅನ್ನ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಸೊ ಅವರ ತಾಯಿಯನ್ನ ನೋಡ್ಬೋದು, ಇಲ್ಲ ಅಂದ್ರೆ ತನ್ನ ಹೆಂಡತಿಯನ್ನ ನೋಡ್ಬೋದು. ಸೊ ಇಬ್ಬರಿಗೂ ಕೂಡ ಬೇರೆ ಬೇರೆ ರೂಮ್ ನಲ್ಲಿ ಇಟ್ಟಿದ್ದಾರೆ. ತನ್ನ ತಾಯಿಯನ್ನ ಕನ್ಫೆಷನ್ ರೂಮ್ ಅಲ್ಲಿ ಇಟ್ಟಿದ್ರೆ, ಧನುಷ್ ಅವರ ಹೆಂಡತಿಯನ್ನ ಆಕ್ಟಿವಿಟಿ ರೂಮ್ ಅಲ್ಲಿ ಬಿಗ್ ಬಾಸ್ ಅವರು ಇಟ್ಟಿದ್ದಾರೆ. ಸೊ ಆಕ್ಟಿವಿಟಿ ರೂಮಿಗೆ ಹೋದ್ರೆ ತಾಯಿಯನ್ನ ಮಿಸ್ ಮಾಡ್ಕೋಬೇಕಾಗತ್ತೆ. ಸೊ ಕನ್ಫೆಕ್ಷನ್ ರೂಮಿಗೆ ಹೋದ್ರೆ ಹೆಂಡತಿಯನ್ನ ಮಿಸ್ ಮಾಡ್ಕೋಬೇಕಾಗತ್ತೆ ಧನುಷ್ ಅವರು. ಸೊ ಬಿಗ್ ಬಾಸ್ ಹೇಳಿರೋದು ಒಂದೇ ಒಂದು, ಧನುಷ್ ಅವರೇ ನಿಮಗೆ ನಾನು ಒಂದು ಚಾನ್ಸ್ ಅನ್ನ ಕೊಡ್ತೀನಿ. ನಿಮಗೆ ಈ ಭೂಮಿಗೆ ತಂದು ಪರಿಚಯ ಮಾಡಿಸಿದಂತಹ ನಿಮ್ಮ ತಾಯಿ ಆಕ್ಟಿವಿಟಿ ರೂಮಲ್ಲಿ ಇದ್ದಾರೆ. ಅವರು ಬೇಕು ಅಂದ್ರೆ ನೀವು ಆಕ್ಟಿವಿಟಿ ರೂಮಿಗೆ ಹೋಗಬೇಕು. ನಿಮ್ಮ ಬದುಕಿಗೆ ಬೇರೆಯದೇ ಅರ್ಥ ಕೊಟ್ಟಂತಹ ನಿಮ್ಮ ಮಡದಿ ಆಕ್ಟಿವಿಟಿ ರೂಮಲ್ಲೂ ಕೂಡ ಇದ್ದಾರೆ. ಅವರಿಗೆ ನೀವು ಮೀಟ್ ಮಾಡಬೇಕಂದ್ರೆ ನಿಮ್ಮ ತಾಯಿಯನ್ನ ನೀವು ಬಿಟ್ಟು ಕೊಡಬೇಕು ಅಂತ ಹೇಳಿ. ಸೊ ಇಂತಹ ಸಿಚುವೇಶನ್ ಅನ್ನ ಬಿಗ್ ಬಾಸ್ ಅವರು ತಂದಿಡೋದು ಇದೇ ಮೊದಲಲ್ಲ, ತುಂಬಾ ಸರಿ ಆಗಿ ಹೋಗಿದೆ. ಸೊ ಇದಕ್ಕೆ ನೆನೆಸ್ಕೊಂಡಂತಹ ಧನುಷ್ ಅವರು, ಇಬ್ರು ಕೂಡ ನನಗೆ ತುಂಬಾ ಇಂಪಾರ್ಟೆಂಟು, ನಾನು ಇಬ್ರು ಕೂಡ ಮೀಟ್ ಮಾಡಲೇಬೇಕು ಅಂತ ಹೇಳಿ ಕಣ್ಣೀರನ್ನ ಹಾಕಿದ್ದಾರೆ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡಿದ್ದಾರೆ. ಆದರೆ ನಿಮಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಅವರು ಇದನ್ನ ಸ್ವಲ್ಪ ಹೊತ್ತು ಅಷ್ಟೇ ಆಟ ಆಡಿಸೋದು. ಯಾಕಂದ್ರೆ ಎಮೋಷನ್ ಆಗಿರುವಂತಹ ವ್ಯಕ್ತಿ ಎಷ್ಟು ಮಟ್ಟಿಗೆ ಅವರನ್ನ ಪ್ರೀತಿಯಿಂದ ಮಾತಾಡ್ತಾರೆ ಅಥವಾ ಅವರನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ಜನಗಳಿಗೆ ತೋರಿಸುವಂತಹ ಒಂದೇ ಕಾನ್ಸೆಪ್ಟ್ ಇದಾಗಿರುತ್ತೆ. ಸೊ ಇಬ್ರು ಕೂಡ ಮನೆಗೆ ಬರ್ತಾರೆ, ಇಬ್ರು ಕೂಡ ಧನುಷ್ ಅವ್ರನ್ನ ಮೀಟ್ ಮಾಡ್ತಾರೆ. ಧನುಷ್ ಅವರ ಫ್ಯಾಮಿಲಿ ನೋಡೋಕೆ ತುಂಬಾ ಚೆನ್ನಾಗಿದೆ. ತಮ್ಮ ಹೆಂಡತಿಯನ್ನ ತುಂಬಾ ಇಷ್ಟಪಡ್ತಾರೆ ಧನುಷ್ ಅವರು. ಅವರ ತಾಯಿಗಿಂತ ಹೆಚ್ಚಂತ ಹೇಳೋಕ್ಕಾಗಲ್ಲ. ಇಬ್ರು ಕೂಡ ಸಮವಾಗಿ ಪ್ರೀತಿಸ್ತಾರೆ. ಅವರ ಕಣ್ಣಲ್ಲಿ ಬರ್ತಿರುವಂತಹ ನೀರನ್ನು ನೋಡಿ ನೀವು ಅನ್ಕೋಬಹುದು, ಅವರು ಯಾರನ್ನ ಮೊದಲು ಡಿಸೈಡ್ ಮಾಡಿಬಿಟ್ಟು ಹೋಗ್ತಾರೆ ಅಂತ ಹೇಳಿ. ನಿಮಗೆ ಅನ್ಸುತ್ತೆ ಅದನ್ನ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಅನ್ಸುತ್ತೆ ಅವರ ತಾಯಿಗೆ ಅವರು ಮೊದಲ ಆದ್ಯತೆಯನ್ನು ಕೊಟ್ಟು ಹೋಗ್ತಾರೆ ಅಂತ ಹೇಳಿ. ಸೊ ತಾಯಿನ ಮಾತಾಡ್ಸ್ಕೊಂಡು ಬಂದ್ಮೇಲೆ ಇನ್ನೊಂದು ಸರ್ಪ್ರೈಸ್ ಅಂತೆ ಅವರ ಹೆಂಡತಿಗೂ ಕೂಡ ಮೀಟ್ ಮಾಡುವಂಥ ಚಾನ್ಸನ್ನು ಬಿಗ್ ಬಾಸ್ ಅವರು ಕೊಡ್ತಾರೆ. ಸೊ ಇದು ಈ ಈಗಿನ ಪ್ರೋಮೋ ಆಗಿತ್ತು. ಈ ವಾರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ಎಲ್ಲ ಫ್ಯಾಮಿಲಿಗಳು ಕೂಡ ಬರ್ತಾರೆ. ಆದರೆ ತುಂಬ ಜನ ಕಾಯ್ತಾ ಇರೋದು ಕೇವಲ 2 ಫ್ಯಾಮಿಲಿಗೋಸ್ಕರ, ರಕ್ಷಿತಾ ಮತ್ತು ಗಿಲ್ಲಿ. ಸೊ ಗಿಲ್ಲಿ ಅವರ ಫ್ಯಾಮಿಲಿಗಂತೂ ಸಿಕ್ಕಾಪಟ್ಟೆ ಜನ ಕಾಯ್ತಾ ಇದ್ದಾರೆ. ಪ್ರತಿಯೊಂದು ವಿಡಿಯೋ ಕೆಳಗಡೆ ಗಿಲ್ಲಿ ಅವರ ಫ್ಯಾಮಿಲಿ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳಿ ಕಳಿಸ್ತಾನೆ ಇದ್ದೀರಾ. ಆದಷ್ಟು ಬೇಗ ಗಿಲ್ಲಿ ಅವರ ಫ್ಯಾಮಿಲಿನೂ ಕೂಡ ಬರುತ್ತೆ. ಅತಿ ಹೆಚ್ಚಿನ ಮನೋರಂಜನೆಗಾಗಿ ಈ ವಾರದ ಎಪಿಸೋಡನ್ನು ಮಿಸ್ ಮಾಡದೆ ನೋಡ್ತಾ ಇರೋಣ ಅಂತ ಹೇಳ್ತಾ, ಈ ವಾರದ ಪಾಸ್ ಅಂಡ್ ಫ್ಯಾಮಿಲಿ ರೌಂಡನ್ನು ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ನೋಡ್ತಾ ಇರಿ ಅಂತ ಹೇಳ್ತಾ, ಇವರಿಗೊಂದು ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.